ಯಾಕಂತಂದರೆ ಹೌದು, ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಬಲ ಮುಖ್ಯಮಂತ್ರಿಯ ಸ್ಪರ್ಧಿ ಯಾರಪ್ಪ ಅಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿಗಿಂತಲೂ ಪರಮೇಶ್ವರಪ್ಪನವರು. ಯಾಕಂತಂದ್ರೆ ಹಿರಿಯರು, ದೊಡ್ಡ ಸಂಸ್ಥೆಯನ್ನು ಕಟ್ಟಿದಂಥವ್ರು, ದಲಿತ ಸಮುದಾಯದಿಂದ ಮೇಲೆ ಬಂದಂಥವ್ರು, ದಲಿತರನ್ನು ಕೊಡಬೇಕಾಗಿತ್ತು, ಸಿ ಎಮ್ ಡೆಲಿವರಿ ಮಾಡಬೇಕಾಗಿತ್ತು ಅನ್ನೋಂಥ ಅಭಿಪ್ರಾಯಗಳಂಥ ವಾತಾವರಣದಲ್ಲ, ಕಾಂಗ್ರೆಸ್ನಲ್ಲ. ಈ ಮುಖ್ಯಮಂತ್ರಿ ಆಗುವುದಕ್ಕೆ ಮೊದಲನೆಯ ಒಂದು ಏನಪ್ಪ ಅಂತಂದ್ರೆ ಗೋಡೆ ಈ ಪರಮೇಶ್ವರ್ ಅವರು ಅವರನ್ನು ಬದುಕಿಸಲು ಸಲುವಾಗಿ ಇದನ್ನು ಎತ್ತಿ ಕಟ್ಟಿದಾರ ಅನ್ನುವಂಥ ಆರೋಪನ ಇವತ್ತು ಭಾಳ ಗಂಭೀರವಾಗಿ ಕುಮಾರಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಬೇರೆ. ಯಾಕಂದ್ರೆ ಈಗಾಗಲೇ ಅವ್ರ ಮೇಲೆ ಆರೋಪಗಳಿದ್ದಾವೆ. CD ಪೆನ್ ಡ್ರೈವ್ ಮಾಡುವಂಥ ಫ್ಯಾಕ್ಟ್ರಿನ ಇಟ್ಟಿದ್ದಾರಪ್ಪ ಇವರು. ತಮ್ಮ ಬೇಡದವ್ರನ್ನ ಯಾವ ರೀತಿ ಮುಗಿಸ್ತಾರೆ ಅನ್ನೋಂಥ ಆರೋಪ ಡಿ ಕೆ ಶಿವಕುಮಾರ್ ಮೇಲೆ ಮ್ಯಾನ್ಯವ್ರು ಮಾಡ್ತಾನೆ ಇರ್ತಾರೆ. ಕುಮಾರಸ್ವಾಮಿಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರ ಮೇಲೆ ಆರೋಪಗಳಿದ್ದಾವೆ. ಅದರಲ್ಲಿಯೂ ಕುಮಾರಸ್ವಾಮಿಗಳಂತ ಇನ್ನೂ ಜೋರ್ದಾಗಿ ಈ ಒಂದು ಸಂದರ್ಭದಲ್ಲಿ ದಲಿತ ನಾಯಕರನ್ನು ಮುಗಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲಾರ್ದು ತಲೆ ಕೆಟ್ಟದ್ರಿ ಹುಚ್ಚದನ ಅನ್ನೋಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾರು ಹುಚ್ಚದಾರೋ ಜಾಣದಾರೋ ಆ ಮಾತು ಬೇರೆ. ಆದರೆ ಇವತ್ತು ನಮ್ಮ ಜಿ ಪರಮೇಶ್ವರ್ ಅವ್ರಿಗೆ ಈ ಒಂದು ED ಕೇಸ ಭಾಳಷ್ಟು ನಿಧಾನಕ್ಕೆ ಅವ್ರನ್ನ ಆವರಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರಿಂದಾಗಿ ಮತ್ತು ಅವ್ರ ಮೇಲೆ ಅವರು ಒಬ್ಬ ಪ್ರಮುಖ ಆರೋಪಿ ರೂಪದಲ್ಲೇ ಅವ್ರನ್ನ ತಮ್ಮ ಕಸ್ಟಡಿಗೆ ತೊಗೊಳ್ಳೋಂಥ ಎಲ್ಲ ಸಾಧ್ಯತೆಗಳು ಮೂಡಿ ಬರೋದ್ರಿಂದಾಗೆ ಈಗ ನೋಟಿಸು ಕೊಟ್ಟಿದ್ದಾನೆ ಸುದ್ದಿಗಳಿದ್ದಾವೆ. ನೋಡ್ಬೇಕು ಅದು ಏನೇನಾಗ್ತದೆ. ಯಾಕಂದರೆ ED ಮೂಲತಃ ನಮಗೆ ಗೊತ್ತಿದ್ದಂಗೆ ನಿಮಗೆ ಗೊತ್ತಿದ್ದಂಗೆ ವಿರೋಧ ಪಕ್ಷಗಳು BJP ವಿರೋಧ ಪಕ್ಷ ಎಲ್ಲೆಲ್ಲಿದ್ದಾರಲ್ಲ ಅವ್ರ ನಾಯಕರನ್ನು, ಪ್ರಭಾವಿ ನಾಯಕರನ್ನು ಹಿಡಿತಕ್ಕೆ ತೆಗೆದುಕೊಂಡ ಅವ್ರ ರಾಜಕೀಯವಾಗಿ ಮುಗಿಸುವಂಥ ಕೆಲಸಗಳನ್ನು ಈಗಾಗಲೇ ED ಸಾಕಷ್ಟು ಮಾಡ್ತಾ ಬಂದದ. ಅದಕ್ಕೆ ಸಾಕ್ಷಿನ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದು ಕೇಜ್ರಿವಾಲ್ರಂಥ ಒಬ್ಬ ಪ್ರಬುದ್ಧ ನಾಯಕರನ್ನು, ಜನಪರ ಇದ್ದಂಥ ನಾಯಕರನ್ನು ಇವತ್ತು ಮೂಲ ಗುಂಪು ಮಾಡಿದ್ದು EDನ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವತ್ತಿನವರೆಗೂ ED ಅವ್ರ ವಿರುದ್ಧದ ಆರೋಪನ ಸಾಬೀತು ಮಾಡಿ ಶಿಕ್ಷೆ ಕೊಡಿಸೋಲ್ಲ ಇನ್ನೂ ಸಫಲ ಆಗಿಲ್ಲ. ಮತ್ತು ಶಿಕ್ಷೆ